guys. ಈಗ ಬೊಟಾನಿಕಲ್ ಗಾರ್ಡನ್ ಬಂದಿದ್ದೀವಿ. ಈಗ ನಾವು ಟೀ ಎಸ್ಟೇಟ್ ಬಂದಿದ್ದೀವಿ. ಈಗ ದೊಡ್ಡ ಬೆಟ್ಟ ಪೀಕಲ್ಲಿ ಇದೀವಿ ನಾವು. ಮೇಲೆ ಕ್ಲೌಡ್ ಕೆಳಗೆ ನಮ್ಮ ಮೇಲೆ. ಹಾಯ್ ಗಾಯ್ಸ್, ನಾವೀಗ ಬೊಟಾನಿಕಲ್ ಗಾರ್ಡನ್ಗೆ ಬಂದಿದ್ದೀವಿ. ಬನ್ನಿ ನೋಡೋಣ ಹೇಗೆ ಇದೆ ಅಂತ ಬಿಟ್ಟು. ಗೈಸ್ ನೀವು ನೋಡ್ಬೋದು ಎಷ್ಟು ನೀಟಾಗಿದೆ ಅಂತ ಬಿಟ್ಟು. ಫುಲ್ಲು ಕ್ರೇಜಿ ಆಗಿದೆ. ಶಿವಲಿಂಗ ಥರ ಮಾಡಿದ್ದಾರೆ ನೋಡ್ರಿ ಇದನ್ನು. ಹೆವಿ ಟೂರಿಸ್ಟ್ ಇದ್ದಾರೆ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಬಂದಿದ್ದಾರೆ. ಹೀಗೆ ನಮ್ಮ ಗಾಯ್ಸು ಎಲ್ಲ ನೋಡ್ಬೋದು ನೀವು. ನಮ್ಮ ಗಾಯ್ಸು ಎಲ್ಲ ಬಂದಿದ್ದಾರೆ ನೋಡೋಕ್ಕೆ ಗಾರ್ಡನ್ನು. ಹೇಳ್ರ ಮಾಡ್ರು ನಾ ಕಾಣೋ ಲೋಕವನ್ನು ಕಾಣೋರು ಯಾರು. ಮಾಡ್ರು ನೀವು ಇಲ್ಲಿ ನೋಡ್ಬೋದು ಒಂದು ಪಿರಂಗಿ ಇಟ್ಟಿದ್ದಾರೆ. ಓಲ್ಡ್ ಕಾಲದ್ದು, ಅಂದರೆ ಇದನ್ನ ಎತ್ತಿನ ಗಾಡಿ ಹಾಕೊಂಡು ತಗೊಂಡೋಗ್ಬೋದು. ಹಾಗೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಬಿಟ್ಟು. ಗೈಸ್ ಇದು ಗ್ಲಾಸ್ ಹೌಸು. ಬನ್ನಿ ಒಳಗಡೆ ಹೆಂಗಿದೆ ಅಂತ ಬಿಟ್ಟು ನೋಡೋಣ. ನೋಡ್ಬೋದು ಗೈಸ್, ಒಳ್ಳೆ ಬ್ಯೂಟಿಫುಲ್ ಆಗಿರೋ ಫ್ಲವರ್ ಇದ್ದಾವೆ. ಇದೇನು ಹೂವು ಇಲ್ಲ ಗೈಸ್, ಇದು ಡೆಸರ್ಟ್ ಅಲ್ಲಿ ಬೆಳೆವೆಲ್ಲ ಇವು. ಏನು ಕಾಣಲ್ಲ ಕರ್ನಾಟಕ. ನೋಡ್ಲೇ ದಿಲ್ಲಿ ಏನಿದು ನಡೀತಿದೆ. ಅವೆಲ್ಲ ಪಾಯ್ಸನ್ ಇರ್ತಾವಲ್ಲ, ಟಚ್ ಮಾಡಬಾರ್ದಿಲ್ಲ. ಇಲ್ಲಿ ನೋಡು. ಇಲ್ಲೊಂದು ಒಳಗಡೆ ಪೂರ್ತಿ ಹೊರಗಡೆ ನೋಡಬೇಕು, ನೀಟಾಗಿ ಗ್ರೀನರಿ ಇದೆ. ನಾವು ಒಳಗಡೆ ಕೂತ್ಕೊಂಡಿದ್ದೀವಿ. ಕ್ರೇಜಿ ಆಗಿದೆ. ಫುಲ್ ಕೋಲ್ಡ್ ಬ್ರೀಸು. ಒಳ್ಳೆ ಎ ಸಿಯಲ್ಲಿ ಇದ್ದೀವೇನೋ ಅಂತ ಬಿಟ್ಟು ಫೀಲಿಂಗ್ ಇದೆ ಗೈಸ್. ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು ಇಂಡಿಯಾ ಮ್ಯಾಪಲ್ಲಿ ನಮ್ಮ ಬೇರೆ ಸ್ಟೇಟ್ನ ಎಲ್ಲ ಡಿವೈಡ್ ಮಾಡಿದ್ದಾರೆ. ಇಷ್ಟೇ. ಬನ್ನಿ ಮುಂದೆ ಹೋಗೋಣ. ನಾವಿರೋದು ಇಟಾಲಿಯನ್ ಗಾರ್ಡನ್. ಬನ್ನಿ ನೋಡೋಣ ಹೆಂಗಿದೆ ಅಂತ ಬಿಟ್ಟು. ಜಪಾನಿನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ಫುಲ್ ಫ್ಲವರ್ಸ್ ಇದಾವೆ ಗೈಸ್, ನೀವು ನೋಡ್ಬೋದು. ಫುಲ್ ಫ್ಲವರ್ಸ್. ಇಟಾಲಿಯನ್ ಗಾರ್ಡನ್ ಅಂತ ಬಿಟ್ಟು ಎಲ್ಲ ಇದ್ರಲ್ಲಿ ಬರ್ದಿದ್ದಾರೆ. ಮೊಸಳೆ ಬಂದುಬಿಟ್ಟಿದೆ ಹೊರಗಡೆ. ಕಮಲ್ದು ಹೂವಿಂದ ಅನ್ಸುತ್ತಿದ್ದು. ಕಮಲ್ದು ಯಾವ ಬಿಟ್ಟಿಲ್ಲ. ಲೋಟಸ್. ಗಾಯ್ಸ್, ಈ ಗಾರ್ಡನ್ ಎಲ್ಲ ನೋಡ್ತಾ ಇದ್ರೆ ಏನ್ ಅನಿಸ್ತಿದೆ ಅಂತ ಬಿಟ್ಟು ನಮ್ಮ ಬಾಯ್ಸಿಗೆ ಕೇಳ್ತೀನಿ. ಅವ್ರು ಏನಂತಾರೆ ನೋಡೋಣ. ಏನ್ ಅನಿಸ್ತದೆ ಬಾಯ್ಸ್? ಗಾರ್ಡನ್ ಎಲ್ಲ ನೋಡಿದ್ವಿ. ನಮ್ಗೆ ಬಾಯ್ಸ್ ಇದ್ದಾರೆ. ಈಗ ನಮ್ಮ ಬಾಯ್ಸ್ ಹತ್ರ ರಿವ್ಯೂಸ್ ಕೇಳೋಣ ಏನಾದ್ರು ಅಂತ ಬಿಟ್ಟು. ಬಾಯ್ಸ್ ಏನು ಅನಿಸ್ತಿದೆ? ಬಂದರು 2 ಗಂಟೆ ಬಂದರು. ಗೈಸ್ ಆ್ಯಕ್ಚುಲಿ ಈ ಗಾರ್ಡನ್ ಎಲ್ಲ ನೋಡ್ತಾ ಇದ್ರೆ ಬಂದರು, 2 ಗಂಟೆ ಮಾಡಿದ್ರು, 4 ಗಂಟೆಗೆ ಬಿಟ್ಟರು. ಒಂದು ಥ್ಯಾಂಕ್ಸ್ ಇಲ್ಲ, ಒಂದು ಹಾಯ್ ಇಲ್ಲ, ಒಂದು ಬಾಯ್ ಇಲ್ಲ. ಅದು ನೆನಪಾಗ್ತಿದೆ ಗೈಸ್. ಎಲ್ಲ ನಮ್ಮ ಅನುಭವರೇ ಹೇಳ್ಕೊಟ್ಟಿದ್ದು. ಬಟ್ ಆದರೆ ಗೈಸ್ ಈಗ ನಾವು ಟೀ ಎಸ್ಟೇಟಿಗೆ ಬಂದಿದ್ದೀವಿ. ಈಗ ನನ್ನ ಹಿಂದೆ ನೋಡ್ಬೋದು ಟೀ ಎಸ್ಟೇಟು ಎಷ್ಟು ಚೆನ್ನಾಗಿದೆ ಅಂತ ಬಿಟ್ಟು.
ನೀವು ಇಲ್ಲಿ ಊಟಿ ಕಡೆ ಏನಾದ್ರು ನಿಮ್ಮ ಲ್ಯಾಂಡ್ ಇದ್ರೆ ಒಂದು ಟೀ ಎಸ್ಟೇಟ್ ಮಾಡ್ಬಿಟ್ಟು ಒಳ್ಳೆ ಬಿಸ್ನೆಸ್ ಮಾಡ್ಬೋದು. ಈಗ ಎಂಟ್ರೆನ್ಸಿಗೆ ನಾವು ಒಬ್ಬರಿಗೆ 20 ರೂಪೀಸ್ ಕೊಟ್ಟಿದ್ದೀವಿ. ಟೋಟಲಾಗಿ 9 ಮೆಂಬರ್ಸ್ಗೆ 180 ರೂಪೀಸ್ ಆಗಿದೆ. ಟೀ ಎಸ್ಟೇಟ್ ಅಂದರೆ ಏನಿಲ್ಲ, ಜಸ್ಟ್ ಒಂದು ಫೋಟೋ ತಗೊಳಕ್ಕೆ ಬರಬೇಕಷ್ಟೇ. ಇಲ್ಲಿ 1 ಮಿನಿಟಿಗೆ ಅಲ್ಲೊಂದು ಫೋಟೋನ ತೆಗೆಸ್ಕೊಡ್ತಾರೆ ನಿಮಗೆ. ಬೇರೆ ಬೇರೆ ವೆರೈಟೀಸ್ ಆಫ್ ಡ್ರೆಸ್ ಹಾಕೊಂಡ್ಬಿಟ್ಟು ಅಷ್ಟೇ ಗೈಸ್. ಬನ್ನಿ ಒಂದು ಸ್ವಲ್ಪ ಸಿನಿಮ್ಯಾಟಿಕ್ ಶಾರ್ಟ್ಸ್ ತೆಗೆಯೋಣ ಇಲ್ಲಿ. ನೋಡಿ ಗೈಸ್, ಟೀ ಎಸ್ಟೇಟ್ ಕ್ರೇಜಿ ಇದೆ ಅಲ್ವಾ? ಗಾಯ್ಸ್, ಊಟಿ ಫೀಲ್ ಹೆಂಗೈತೆ ನೋಡ್ರಿ, ಕ್ರೇಜಿ ಹಂಗೆ ಗೈಸ್. ಊಟಿ ಫೀಲ್ಸ್ ನೋಡ್ರಿ, ಎಲ್ಲ ಕ್ಲೌಡ್ ಕೆಳಗಡೆ, ನಾವು ಮೇಲೆ, ಕ್ಲೌಡ್ ಕೆಳಗೆ, ನಮ್ಮ ಮೇಲೆ, ನಾವು ಮೇಲೆ. ಹುಡುಗರು ನೋಡ್ರಿ ಇಲ್ಲಿ ಫುಲ್ ಖುಷಿ ಬಿಟ್ಟಿದ್ದಾರೆ. ಇವನ್ ಮುಖ ನೋಡ್ರಿ, ಇವನ್ ಮುಖ ಹಂಗೆ ಲಕ ಲಕ ಆಗ್ತಿತ್ತೆ. ಇಲ್ಲಿ ನೋಡ್ರಿ ಹುಡುಗರು ಕ್ರೇಜಿ. ಅನುಪ ಫೋಟೋ ಹೊಡಿ, ಸಂತು ಕುಣಿ, ಸ್ವರೂಪ ಅವ್ನ ಮ್ಯಾಪ್ ನೋಡು. ಗೈಸ್, ನಾವೀಗ ದೊಡ್ಡ ಬೆಟ್ಟ ಪೀಕಲ್ಲಿ ಇದ್ದೀವಿ. ಇದೊಂದು ವ್ಯೂ ಪಾಯಿಂಟ್. ಬನ್ನಿ, ವ್ಯೂ ಪಾಯಿಂಟ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ ಗೈಸ್. ಮಸ್ತಾಗಿ ಪೂಜೆ